ಕ್ರಿಸ್ತನೆಲ್ಲಿದ್ದಾರೆ? ಅಭಿಷೇಕ ಎಲ್ಲೈತೆ? ಮೋಸೆ ಈ ಮಹಿಮೆಯನ್ನು ನೋಡ್ಬೇಕು ಅಂತ ಪ್ರಯತ್ನ ಪಟ್ಟ. ನನ್ನ ನೋಡಿದವನು ಸತ್ತೋಗ್ತೇನೆ ಅಂತಂದ್ರು ದೇವರು. ಆದರೂ ಮೋಸೆಗೆ ಒಂದು ಚಾನ್ಸ್ ಕೊಟ್ರು. ಬೆಟ್ಟದ ಮೇಲೆ ಬಾ, ನನ್ನ ಹತ್ರ ಒಂದು ಜಾಗ ಇದೆ, ಅಲ್ಲಿ ಇಟ್ಕೊಳ್ತೀನಿ ಅಂತಂದ್ರು. ಆದ್ರೆ ನೀನು ನಾನು ಎಂತ ಧನ್ಯರು ಅಂತಂದ್ರೆ, ದೇವರ ಮಹಿಮೆ ಈಗ ನಮ್ಮ ಹೃದಯಗಳಲ್ಲಿ ವಾಸವಾಗಿದೆ. ಮಹಿಮೆ ತರ ಅಲ್ಲ, ಮಹಿಮೆಯೇ ವಾಸವಾಗಿದೆ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಹೂ ಆರ್ ಯು. ನೀನು ಯಾರೆಂಬುದು ತಿಳ್ಕೊ ಸ್ವಾಮಿ. ಪೌಲ ಅದಕ್ಕೆ ಪ್ರಾರ್ಥನೆ ಮಾಡ್ತಾರೆ, ನಿಮ್ಮ ಮನೋನೇತ್ರ ಕಣ್ಣುಗಳು ಬೆಳಗಿಸಲ್ಬಿಡು, ಕ್ರಿಸ್ತನಲ್ಲಿ ನಿಮಗಿರತಕ್ಕಂಥ ಮಹಿಮಾ ಅತಿಶಯ ಇದೆಂದು ನೀವು ಅರಿಯುವುದಕ್ಕಾಗಿ ದೇವರು ನಿಮ್ಮ ಮನೋನೇತ್ರ ಕಣ್ಣುಗಳು ಏನಾಗಲಿ ಬೆಳಗಿಸಲಿ ಎಂಬುದನ್ನ ಪ್ರಾರ್ಥನೆ ಮಾಡಕ್ಕೆ ಹೇಳ್ತಾನೆ. ನೀವು ಎಫೆಸರ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 16, 17, 18 ವಚನ ಓದ್ ನೋಡ್ರಿ. ನಂಬುವವರಾದ ನಿಮ್ಮಲ್ಲಿ ಸಾಧಿಸುವ ಆತನ ಪರಾಕ್ರಮ ಶಕ್ತಿ. ನೀನ್ ನಂಬಿಲ್ಲ, ಸುಮ್ಮನೆ ಕೂದ ಡಮ್ಮಿ ಪೀಸ್. ನೀನು ನಂಬುವುದಾದರೆ ಆತನ ಮಹಿಮೆಯನ್ನ ಈ ಪ್ರಪಂಚದಲ್ಲಿ, ಈ ಲೋಕದಲ್ಲಿರುವ ಜನರು ನೋಡುವ ಹಾಗೆ ಕರ್ತನ ನಮ್ಮನ್ನು ಕೊಂಡು ಮಾಡುವ ಆತನಾಗಿರ್ತಾನೆ. ನಾವು ಸಾಮಾನ್ಯ ಒಂದು ಕೂಲಿ ಕೆಲಸ ಮಾಡುವವರಾಗಿರ್ತೇವೆ. ನಾವು ಸಾಮಾನ್ಯವಾಗಿ ಒಂದು ಬಡ ಕುಟುಂಬದಲ್ಲಿರ್ಬೋದು, ನಾವು ಸಾಮಾನ್ಯವಾಗಿ ಮನುಷ್ಯನಾಗಿರ್ಬೋದು. ಆದರೆ ಈ ಪ್ರಪಂಚದಲ್ಲಿರುವ ಅನ್ಯ ಜನರಿಗೆ ನಮ್ಮ ಮೇಲಿರುವ ದೇವರ ಮಹಿಮೆಯನ್ನ ನಾವು ತೋರಿಸೋದಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ದೇವರು ನಮ್ಮನ್ನು ಕೊಂಡು ಅದ್ಭುತಗಳು, ಸೂಚನೆಗಳನ್ನ ಮಾಡುವಂಥದ್ದು ಯಾತಕ್ಕೆ ಮಾಡ್ತಾರೆ ಅಂದರೆ, ದೇವರ ಮಹಿಮೆಯನ್ನು ಜನರು ಕಂಡು ನಾವು ಹೇಳತಕ್ಕಂಥ ಈ ಸುವಾರ್ತೆಯನ್ನು ಅವರು ನಂಬಬೇಕೆಂಬುದಾಗಿ ಮಾಡ್ತಾರೆ. ಇದಕ್ಕಾಗಿ ಹೋಗಿ ಕೂತ್ಕೊಂಡು ಉಪವಾಸ ಮಾಡ್ಕೊಂಡು ತಲೆ ಹೊಡ್ಕೊಂಡು ಸಾಯ್ಬೇಕಾದ ಅವಶ್ಯಕತೆ ಅಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೀವು ತಿಳ್ಕೊಬೇಕು. ಈ ವಾಕ್ಯ ಪೇತರು ಹೇಳ್ತಾರೆ, ಏನಂತ ಓದ್ಕೊಳ್ಳಿ. 4ನೇ ತೇಜೋಮಯವಾದ ಅಥವಾ ಮಹಿಮೆಯಾಗಿರತಕ್ಕಂಥ ದೇವರ ಆತ್ಮನಾಗಿರುವ ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಓ ಮೈ ಗಾಡ್, ಇನ್ ಜೀಸಸ್ ನೇಮ್. ಇನ್ನು ಹೇಳಕ್ ಹೋದ್ರೆ ಇಲ್ಲಿ ಪವಿತ್ರಾತ್ಮನ ಕೂಡ ಹೇಳಿಲ್ಲ. ಅವನು ತೇಜೋಮಯವಾಗಿರುವ ದೇವರು ಆತ್ಮನಾಗಿರುವವನು ನಿಮ್ಮಲ್ಲಿ ವಾಸವಾಗಿದ್ದಾರೆ ಅಂತ ಹೇಳ್ತಿದ್ದೆ. ಆಗ ದೇವರೇ ನಮ್ಮಲ್ಲಿ ವಾಸವಾಗಿದ್ದಾರೆ ಅನ್ನೋದನ್ನ ಅಲ್ಲಿ ನಾವು ನೋಡ್ತೇವೆ. ಮಹಿಮೆಯ ಆತ್ಮ ನಮ್ಮ ಒಳಗಿದ್ದಾರೆ. ಶೋ ತೋರಿಸ್ಕೊಳಕ್ಕಲ್ಲ, ಬಡೆ ಕಚ್ಕೊಳಕ್ಕಾಗಲ್ಲ. ಈ ಪ್ರಪಂಚವು, ಈ ಲೋಕದಲ್ಲಿರುವ ಜನರು ನಮ್ಮ ಒಳಗಿರುವ ದೇವರ ಮಹಿಮೆಯನ್ನು ಅವರು ಕಾಣಬೇಕೆಂಬುದಾಗಿ ದೇವರು ನಮ್ಮ ಒಳಗಿಟ್ಟಿದ್ದಾರೆ.